ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನಿ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಬಳೂರು ಶ್ರೀ ಬಾಣತಮ್ಮ ಮತ್ತು ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಸ್ನೇಹಿತರೆ, ಕೊಡಗು ಹಾಸನ ಜಿಲ್ಲಾ ಗಡಿಭಾಗದಲ್ಲಿರುವ ಬೆಂಬಳೂರು ಗ್ರಾಮಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. 250 ವರ್ಷಗಳ ಹಿಂದೆ ಈ ಗ್ರಾಮವು ಕೊಡಗಿನ ಕೊನೆಯ ರಾಜ ಚಿಕ್ಕ ವೀರರಾಜೇಂದ್ರನ ಆಳ್ವಿಕೆಗೆ ಒಳಪಟ್ಟಿದ್ದರೂ ಸಹ ಈ ಗ್ರಾಮವನ್ನು ಪಾಳೆಗಾರರು ಆಳ್ವಿಕೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇದು ಏನೇ ಇರಲಿ, ಬೆಂಬಳೂರು ಬಾಣತಮ್ಮ ಜಾತ್ರೆಯನ್ನು 400 ವರ್ಷಗಳ ಹಿಂದಿನಿಂದಲೂ ಸಂಕ್ರಾಂತಿ ಹಬ್ಬದ ಮರುದಿನದಂದು ಆಚರಿಸಿಕೊಂಡು ಬರುತ್ತಿದ್ದಾರೆ. ಸ್ನೇಹಿತರೆ, ಬೆಂಬಳೂರು ಗ್ರಾಮಕ್ಕೆ ಜಾನಪದ ಹಿನ್ನೆಲೆ ಇದ್ದು, ಇದರ ಪ್ರಕಾರ ಗ್ರಾಮದ ಕುಲದೇವತೆ ಬಾಣತಮ್ಮಳಿಗೆ 7 ಮಂದಿ ಗಂಡು ಮಕ್ಕಳು ಇದ್ದು, ಕಾಲಕ್ರಮೇಣ 6 ಮಂದಿ ಪುತ್ರರು ಬೇರೆ ಬೇರೆ ಊರಿಗೆ ಹೋಗಿ ನೆಲೆಸುತ್ತಾರೆ. ಕೊನೆಯ ಪುತ್ರ ಕುಮಾರಲಿಂಗೇಶ್ವರನು ತನ್ನ ಅಣ್ಣಂದಿರಂತೆ ಬೇರೆ ಬೇರೆ ಊರಿಗೆ ಹೋಗಿ ನೆಲೆಸಬಾರದು ಎಂದು ಆಲೋಚಿಸಿದ ತಾಯಿ ಬಾಣತಮ್ಮ ಪುತ್ರ ಕುಮಾರಲಿಂಗೇಶ್ವರನನ್ನು ತನ್ನಲ್ಲೇ ಇರಿಸಿಕೊಳ್ಳುತ್ತಾಳೆ. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಮರುದಿನ ತಾಯಿ ಬಾಣತಮ್ಮಳ ಜಾತ್ರೆಯನ್ನು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ, ಪುತ್ರ ಕುಮಾರಲಿಂಗೇಶ್ವರ ಜಾತ್ರೆಯನ್ನು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ನಡೆಸುತ್ತಾರೆ. ತಾಯಿ ಮಗನ ಜಾತ್ರೆಯನ್ನು ಗ್ರಾಮದ ಆಚೆಗೆ ಇರುವ ಜಾತ್ರಾ ಮೈದಾನದಲ್ಲಿ ಪ್ರತ್ಯೇಕವಾಗಿ ಆಚರಿಸುತ್ತಾರೆ. ಸ್ನೇಹಿತರೆ, ಬೆಂಬಳೂರು ಬಾಣತಮ್ಮ ಜಾತ್ರೆಯಲ್ಲಿ ಜಿಲ್ಲೆ ಹೊರ ಜಿಲ್ಲೆಯಿಂದ ಸಾವಿರಾರು ಜನರು ಪಾಲ್ಗೊಳ್ಳುತ್ತಾರೆ. ಜಾತ್ರೆ ದಿನ ಗ್ರಾಮದಲ್ಲಿರುವ ಬಾಣತಮ್ಮ ಕೆರೆಯಲ್ಲಿ ಮಹಿಳೆಯರು ಬಾಗಿನ ಅರ್ಪಿಸುತ್ತಾರೆ. ಈ ವರ್ಷ ಮೊದಲ ಬಾರಿಗೆ ಬಾಣತಮ್ಮ ಕೆರೆಯಲ್ಲಿ ಮನರಂಜನೆಗಾಗಿ ವಾಟರ್ ರಾಫ್ಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಜಾತ್ರಾ ಮೈದಾನದಲ್ಲಿ ಸಾರ್ವಜನಿಕರಿಗೆ ಕ್ರೀಡಾಕೂಟದ ವ್ಯವಸ್ಥೆ ಮಾಡಿದ್ದಾರೆ. ಸ್ನೇಹಿತರೆ, ನಾವೀಗ ಬೆಂಬಳೂರು ಬಾಣತಮ್ಮ ಜಾತ್ರೆ ಹೇಗೆ ನಡೆಯುತ್ತಿದೆ ಎಂದು ವೀಕ್ಷಿಸೋಣ.
ನವದುರ್ಗ ಈ ವರ್ಷ ಮಿರಾಕಲ್ ವಾರಿಯರ್ಸ್ ತಂಡದ ಸದಸ್ಯರು ನಾಯಕರೊಂದಿಗೆ ಬಂದು ಕೇಳ್ಕೊಳ್ತಾ ಇದ್ದೇವೆ. ನವದುರ್ಗ ವಾಕರ್ ನೀಡಿರುವುದರಿಂದ ನಾಯಕ ಬಂದಿದ್ದಾರೆ. ಹಾಗೆಯೇ ಮತ್ತೊಂದು ತಂಡದ ನಾಯಕರಾಗಿರ್ತಕ್ಕಂಥ ಕಮ್ಮನ್ ಫ್ರೆಂಡ್ಸ್ ತಂಡದ ನಾಯಕರಿಗೆ ತಂಡಕ್ಕೆ ಇದು ಕೊನೆಯ ಬಂದ್ರೆ ನಮಸ್ಕಾರ ಸರ್, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಶಶಿಧರ್ ಅಂತೇಳಿ. ಓಕೆ, ಇದು ಬೆಂಗಳೂರು ಬಾಣತಮ್ಮನ ಜಾತ್ರೆ. ಇದರ ಹಿನ್ನೆಲೆ ಹೇಳ್ತೀರಾ? ಎಷ್ಟು ವರ್ಷದಿಂದ ಆಚರಣೆಕೊಂಡು ಬರ್ತಿದ್ದೀರಾ ಅಂತೇಳಿ? 400 ವರ್ಷಗಳಿಂದ ನಾವು ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಾಣತಮ್ಮ ಅಂತ ಹೇಳಿ ದೇವತೆ ಹೆಸರು. ಈ ಸುಮಾರು 7 ಜನ ಮಕ್ಕಳು ಬಾಣತಮ್ಮಂಗೆ. ಬಾಣತಮ್ಮನ 7 ಜನ ಮಕ್ಕಳಲ್ಲಿ ಕುಮಾರಲಿಂಗೇಶ್ವರ ಅಂತೇಳಿ ಶಾಂತಳ್ಳಿ, ಮತ್ತು ದೊಡ್ಡಯ್ಯ ಅಂತ ಹೇಳಿ ಕೊಂಗಳಿ, ಮತ್ತು ಇಲ್ಲಿ ಸುತ್ತಮುತ್ತ 4 ಇದೆ. ಕೊನೆಯ ಮಗ ಕುಮಾರಲಿಂಗೇಶ್ವರ ಅಂತ ಹೇಳಿ ಅದು ನಮ್ಮೂರಲ್ಲೇ ಉಳ್ಕೊಂಡಿದೆ. ಹಾಗಾಗಿ 400 ವರ್ಷಗಳಿಂದ ಈ ಜಾತ್ರೆಗೆ ಒಂದು ಇತಿಹಾಸ ಇದೆ. ಇಂದು ಬೆಳಿಗ್ಗೆ ಸುಮಾರು ಒಂದು 8-8ವರೆಗೆ ದೇವಸ್ಥಾನದಿಂದ ದೇವರನ್ನ ಅಡ್ಡೆಯಲ್ಲಿ ತಗೊಂಡು ಬಂದು ಇಲ್ಲಿ ಬಾಣತಮ್ಮನ ಕೆರೆ ಇದೆ. ತುಂಬ ಇತಿಹಾಸ ಪ್ರಸಿದ್ಧ ಕೆರೆ ಅದು. ಆ ಕೆರೆಯಲ್ಲಿ ದೇವರಿಗೆ ಮಡೆ ಮಾಡೋದು ಅಂತ ಹೇಳಿ ನಾವು ಅಡುಗೆ ಎಲ್ಲ ಮಾಡಿ ಅಲ್ಲಿಂದ ಮಡೆ ಪ್ರಸಾದವನ್ನು ತಗೊಂಡು ಬಂದು ದೇವರ ಅಡ್ಡೆ ಜೊತೆನೇ ತಗೊಂಡ್ಬಂದು ಇಲ್ಲಿ ಬೆಳಿಗ್ಗೆ ಇಲ್ಲಿ ಬಾಣತಮ್ಮನ ಕಟ್ಟೆ ಅಂತ ಹೇಳಿ ಇದೆ ಜಾತ್ರೆ ಮೈದಾನದಲ್ಲಿ. ಅಲ್ಲಿ ದೇವರನ್ನ ಕೂರಿಸಿ ಅಲ್ಲಿ ಬೆಳಗಿನ ಪೂಜಾ ಕಾರ್ಯಗಳನ್ನು ನಡೆದು ಮತ್ತು ಬಂದವರಿಗೆಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತೀವಿ. ಮತ್ತು ಅದಾದ ನಂತರ 12 ಗಂಟೆಗೆ ದೇವರನ್ನು ವಾಪಸ್ ತಗೊಂಡೋಗಿ ದೇವಸ್ಥಾನಕ್ಕೆ ಕೂರಿಸಿ ಪುನಃ 1 ಗಂಟೆಗೆ ಅದರ ಮಗನಾದಂಥ ಕುಮಾರಲಿಂಗೇಶ್ವರ ಅಂತ ಹೇಳಿ ದೇವರಿದೆ, ಆ ದೇವರದ ಅಡ್ಡೆನ ತಗೊಂಡು ಬಂದು ಮಧ್ಯಾಹ್ನದ ನಂತರದ ಏನು ದೇವಸ್ಥಾನ ಇದೆ, ಇಲ್ಲಿ ಕಟ್ಟೆ ಇದೆ, ದೇವಸ್ಥಾನ ಇದು ಸುಗ್ಗಿ ಇದು ಜಾತ್ರೆ ಕಟ್ಟೆ, ಆ ಕಟ್ಟೆಯಲ್ಲಿ ಕೂರಿಸಿ ಆ ದೇವ್ರನ್ನ ಪೂಜೆ ಮಾಡಿ ಮತ್ತು ಸಂಜೆ 4-4:15ವರೆಗೂ ಇಲ್ಲಿ ಪೂಜೆ ಮಾಡಿ ಜಾತ್ರೆ ನಡೆಸ್ತೀವಿ. ಈ ವರ್ಷ ಪ್ರಪ್ರಥಮವಾಗಿ ಊರವರೆಲ್ಲ ಸೇರಿಕೊಂಡು ಸ್ಪೋರ್ಟ್ಸ್ ನಡೆಸಬೇಕು. ಸರ್, ನನ್ನ ಹೆಸರು ಅಶ್ವಥ್, ಬೆಂಗಳೂರು ಗ್ರಾಮದ ಕಾರ್ಯದರ್ಶಿ. ಈ ವರ್ಷ ಹೊಸದಾಗಿ ಸ್ಪೋರ್ಟ್ಸ್ ಎಲ್ಲ ಮಾಡಿದ್ವಿ. ಥ್ರೋಬಾಲ್ ಮತ್ತು ವಾಲಿಬಾಲ್ ಇದೆ. ತುಂಬ ಜನ ಸೇರಿದ್ದಾರೆ. ಇದು ಮೊದಲನೇ ವರ್ಷದ ಪಂದ್ಯ ಸ್ಟಾರ್ಟ್ ಮಾಡಿರೋದು ಕ್ರೀಡಾಕೂಟ. ಮತ್ತು ಫಸ್ಟ್ ಪ್ರೈಜು 10,000 ಇದೆ, ಸೆಕೆಂಡ್ ಪ್ರೈಜು 5,000 ಇದೆ, ಟ್ರೋಫಿ ಇದೆ. ತುಂಬ ಟೀಮ್ಗಳು ಬಂದಿದೆ. ವಾಲಿಬಾಲ್ ಒಂದು 15 ಟೀಮ್ ಬಂದಿದೆ, ಥ್ರೋಬಾಲ್ ಒಂದು 8 ಟೀಮ್ ಬಂದಿದೆ. ತುಂಬ ಚೆನ್ನಾಗಿ ನಡೀತಿದೆ. ಒಂದು 4,000 ಜನಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಎಲ್ಲ ಜನ ಸೇರಿದ್ದಾರೆ ಸಿಕ್ಕಾಪಟ್ಟೆ. ಮುಂದೆ ಇನ್ನೂ ಜೋರಾಗಿ ನಡೆಸ್ಬೇಕು ಅಂತ ಇದ್ವಿ. ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರ ಹೆಸರಲ್ಲಿ ಅದ್ಭುತವಾಗಿ ನಮ್ಮ ಜಾತ್ರಾ ಮಹೋತ್ಸವ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರ ಜನ ಭಕ್ತಾದಿಗಳು ಬಂದು ಇವತ್ತು ವ್ಯವಸ್ಥಿತವಾಗಿ ನಮ್ಮ ವಿಶೇಷವಾಗಿ ನಾವು ಖುಷಿ ಏನಂತಂದರೆ ಬೆಂಗಳೂರು ಗ್ರಾಮದವರು ಎಲ್ಲ ಯುವಕರು ಹಿರಿಯವರು ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಅದ್ಭುತವಾಗಿ ಹೇಳ್ದಂಗೆ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ದೇವ್ರು ಹೆಂಗೆ ಕರ್ಕೊಂಡು ಹೋಗೋದು ವ್ಯವಸ್ಥಿತವಾಗಿ ಕ್ಲೀನಾಗಿ, ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದ್ದಾರೆ. ನಾವು ಆ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರು ನಮ್ಮ ಗ್ರಾಮದ ಎಲ್ಲ
ಯುವಕರಿಗಿರ್ಬೋದು, ಹಿರಿಯರು ಇರ್ಬೋದು, ತಾಯಿ ತಂಗಿರು ಇರ್ಬೋದು, ಪ್ಲಸ್ ಭಕ್ತಾದಿಗಳು. ನನಗೆ ಗೊತ್ತಿರಂಗೆ ಚಿಕ್ಕಮಗಳೂರಿಂದನೂ ಕೆಲವು ಜನ ಮಾತಾಡೋದು, ಯಾಕಂದರೆ ನೆಂಟರುಗಳು ಎಲ್ಲೆಲ್ಲ ಈ ಕಡೆಯಿಂದ ಕೊಟ್ಟಿರ್ತಾರೆ. ಆಮೇಲೆ ಸಕಲೇಶ್ಪುರದಿಂದ, ಅರ್ಕಲೂಡಿಂದ ಹಲವಾರು ಜನ ಈ ಕಡೆ ಬಂದು ದೇವರ ಆಶೀರ್ವಾದ ಪಡ್ಕೊತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.